ಡಿಕೆ ಶಿವಕುಮಾರ್ ಅವರಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಶೀಘ್ರದಲ್ಲೇ ಮಹತ್ವದ ನಿರ್ಧಾರ. ಇನ್ನು ಶೀಘ್ರವೇ ಸಿದ್ದು ಡಿಕೆಶಿ ಜೊತೆ ರಾಹುಲ್ ಗಾಂಧಿ ಅವರು ಮಾತುಕತೆಯನ್ನ ಮಾಡ್ತಾರೆ. ನಾಯಕತ್ವ ವಿಚಾರದ ಗೊಂದಲಕ್ಕೆ ಶೀಘ್ರ ಬೀಳಲಿದೆ ತೆರೆ. ಪರೋಕ್ಷವಾಗಿ ಖುಷಿ ವಿಚಾರ ಹಂಚಿಕೊಂಡ ಸಿಎಂ ಡಿಕೆಶಿ. ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಿಎಂ ಸೀಟ್ಗೆ ಇನ್ನೊಂದು ಮೆಟ್ಟಿಲು ಮಾತ್ರ ಬಾಕಿ ಇದೆ, ಹಾಗಾಗಿ ಕಾಯ್ತಾ ಇದ್ದಾರೆ ಆ ಒಂದು ಮೆಟ್ಟಿಲನ್ನ ಏರಿ ಆ ಒಂದು ಸೀಟನ್ನ ತನ್ನದಾಗಿಸಿಕೊಳ್ಳೋದಕ್ಕೆ. ರಾಹುಲ್ ಗಾಂಧಿ ಅವರನ್ನ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಬ್ಬರೂ ಕೂಡ ಮೈಸೂರಿನಲ್ಲಿ, ಅದು ಕೂಡ ರನ್ವೇಯಲ್ಲಿ ಭೇಟಿಯನ್ನ ಮಾಡ್ತಾರೆ. ಭೇಟಿ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದಾದ ನಂತರ ರಾಹುಲ್ ಗಾಂಧಿ ಅವರು ಕೂಡ ಪ್ರತ್ಯೇಕವಾಗಿ ಮಾತುಕತೆ ಕೂಡ ಮಾಡ್ತಾರೆ. ಮುಖ್ಯವಾಗಿ ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಮಾತುಕತೆಯನ್ನ ಮಾಡಿರ್ತಾರೆ. ಸದ್ಯಕ್ಕೆ ಆ ಒಂದು ಪವರ್ ಶೇರಿಂಗ್ ವಿಚಾರ ಆಗಿರಬಹುದು ಅಥವಾ ನಾಯಕತ್ವ ಬದಲಾವಣೆ ವಿಚಾರವಾಗಿ ಯಾರು ಕೂಡ ಚರ್ಚೆ ಮಾಡ್ತಾ ಇಲ್ಲ. ಆದ್ರೆ ಮುಂಬರುವಂತಹ ಚುನಾವಣೆಯ ಮೇಲೂ ಕೂಡ ಅದು ಪರಿಣಾಮವನ್ನ ಬೀರುತ್ತೆ. ಆಗ ಪಕ್ಷಕ್ಕೆ ಬಹುದೊಡ್ಡ ಡ್ಯಾಮೇಜ್ ಆಗುತ್ತೆ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಎಂಟ್ರಿ ಆಗಬೇಕು ಅಂತ ಸಿಎಂ ಡಿಸಿಎಂ ಇಬ್ಬರೂ ಕೂಡ ಹೇಳ್ತಾ ಇದ್ರು. ಜೊತೆಗೆ ಹೈಕಮಾಂಡ್ನ ಭೇಟಿ ಮಾಡ್ಲಿಕ್ಕೂ ಕೂಡ ನಾನಾ ಕಸರತ್ತನ್ನ ಮಾಡಿದ್ರು. ಈಗ ರಾಹುಲ್ ಗಾಂಧಿ ಅವರೇ ಮೈಸೂರಿಗೆ ಬಂದಿದ್ರಿಂದ ಭೇಟಿಯಾಗಿ ಈ ಒಂದು ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಈ ಚರ್ಚೆ ಆದ ನಂತರ ಈಗ ಡಿಕೆ ಶಿವಕುಮಾರ್ ಮಾಡಿರುವಂತಹ ಪೋಸ್ಟ್ ಬಹಳ ವೈರಲ್ ಕೂಡ ಆಗ್ತಾ ಇದೆ. ಎಸಿ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ದೀಪಾ, ಸದ್ಯಕ್ಕೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ಕಡೆ ಏನಾದರೂ ಪ್ರಯತ್ನ ವಿಫಲ ಆದ್ರೂ ಕೂಡ ಪ್ರಾರ್ಥನೆ ಯಾವತ್ತೂ ಕೂಡ ವಿಫಲ ಆಗಲ್ಲ ಅನ್ನೋ ಒಂದು ಪೋಸ್ಟ್ನ ಡಿಕೆ ಶಿವಕುಮಾರ್ ಇವರೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಪ್ರಯತ್ನ ಅಂತಂದ್ರೆ ಈಗ ಸಿಎಂ ಕುರ್ಚಿಗಾಗಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ರು, ಆದ್ರೆ ಅದು ಸಕ್ಸಸ್ ಆಗಿಲ್ವಾ? ಹಾಗಾದ್ರೆ ಏನ್ ದೇವರ ಬಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು, ಅದು ಈಗ ಸಕ್ಸಸ್ ಆಯ್ತಾ? ಆ ಒಂದು ಅರ್ಥದಲ್ಲಿ ಈ ಲೈನ್ ಅನ್ನ ಹಾಕಿದ್ದಾರಾ ಅಂತ ಸಾಹಿತ್ಯ ಇದೀಗ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಪ್ರಯತ್ನ ಮತ್ತು ಪ್ರಾರ್ಥನೆಯ ವಿಚಾರವನ್ನ ಪ್ರಸ್ತಾಪ ಮಾಡಿರುವಂತಹದ್ದು. ಪ್ರಮುಖವಾಗಿ ಹಲವಾರು ಅಂದ್ರೆ ಅವ್ರು ಯಾವಾಗ ಅಧಿಕಾರಕ್ಕೆ ಬಂದ್ರು ಕಾಂಗ್ರೆಸ್ ಪಕ್ಷ, ಅದಕ್ಕೂ ಮುಂಚೆ ವಿಪಕ್ಷದಲ್ಲಿ ಇದ್ದಾಗಿಂದಲೂ ಕೂಡ ಈ ಒಂದು ಹೇಳಿಕೆಯನ್ನ ಪದೇ ಪದೇ ಹೇಳ್ತಾ ಇದ್ರು. ಅದರಲ್ಲೂ ನಾಯಕತ್ವ ವಿಚಾರ ಬಂದಾಗಂತೂ ಯಾವಾಗ ದೇವಸ್ಥಾನಗಳಿಗೆ ಹೋಗ್ತಿದ್ರು, ಆ ದೇವಸ್ಥಾನಗಳಿಗೆ ಹೋಗಿ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಹೇಳಿಕೆ ಕಾಮನ್ ಆಗಿತ್ತು. ನಾಯಕತ್ವ ವಿಚಾರ ಎಲ್ಲೋ ಒಂದ್ ಕಡೆ ಮುಂದೂಡಿಕೆ ಆಗ್ತಿದೆ ಅನ್ನುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಸೈಲೆಂಟ್ ಆಗಿದ್ದಂತಹ ಡಿಕೆ ಶಿವಕುಮಾರ್ ಇವತ್ತು ಮತ್ತೆ ಪೋಸ್ಟ್ ಅನ್ನ ಹಾಕೋ ಮೂಲಕ ಹೊಸ ಕುತೂಹಲವನ್ನ ಮೂಡಿಸಿದ್ದಾರೆ. ಯಾಕಂದ್ರೆ ನಿನ್ನೆ ಅಷ್ಟೇ ಸಪರೇಟ್ ಆಗಿ ರಾಹುಲ್ ಗಾಂಧಿ ಜೊತೆ ಮಾತನಾಡಿದ್ದಂತಹ ಡಿಕೆ ಶಿವಕುಮಾರ್ ಸುಮಾರು ಒಂದು 10 ನಿಮಿಷಗಳ ಕಾಲ ಅವರ ಬಳಿ ಸಮಯವನ್ನ ಕೇಳಿ, ಅಂದ್ರೆ ದೆಹಲಿಗೆ ಹೋದ್ರೂ ಕೂಡ ಸಮಯ ಕೊಡದೇ ಇರುವಂತಹ ರಾಹುಲ್ ಗಾಂಧಿ ಅವರು ಏರ್ಪೋರ್ಟ್ ನಲ್ಲಿ, ಅಂದ್ರೆ ಅವರ ಏನು ಸ್ಪೆಷಲ್ ಹೆಲಿಕಾಪ್ಟರ್ ವಿಮಾನಗಳಿತ್ತು ಅಲ್ಲಿ ಅವರನ್ನ ಕರೆದು ಮಾತನಾಡುವಂತಹ ಕೆಲಸ ಮಾಡಿದ್ರು. ಆ ಮಾತನಾಡಿದ ಬಳಿಕ ಇವತ್ತು ಅವರು ಪೋಸ್ಟ್ ಹಾಕಿರುವಂತಹದ್ದು ಒಂದಕ್ಕೊಂದು ಲಿಂಕ್ ಆಗ್ತಾ ಇದೆ. ಜೊತೆಗೆ ಆ ನಿಟ್ಟಿನಲ್ಲಿ ಅಂದ್ರೆ ನಾಯಕತ್ವ ವಿಚಾರವಾಗಿ ರಾಹುಲ್ ಗಾಂಧಿ ಏನಾದ್ರೂ ಸುಳಿವನ್ನ ಕೊಟ್ರ ಅನ್ನುವಂತಹದ್ದು ಕೂಡ ಆ ಪೋಸ್ಟ್ ನ ಮೂಲಕ ಒಂದಿಷ್ಟು ಅಸಂಪ್ಷನ್ ಶುರುವಾಗಿದೆ. ಪ್ರಾರ್ಥನೆ ಅನ್ನುವಂತಹದ್ದು ಯಾವತ್ತೂ ಕೂಡ ಫಲಿಸುತ್ತೆ. ಅಂದ್ರೆ ಪ್ರಯತ್ನಗಳು ಕೆಲವೊಮ್ಮೆ ವಿಫಲ ಆಗಬಹುದು, ಆದ್ರೆ ಪ್ರಾರ್ಥನೆ ಹಾಗಾಗಲ್ಲ, ದೇವ್ರ ಕೈ ಬಿಡೋದಿಲ್ಲ ಅನ್ನುವಂತಹ ಅರ್ಥದಲ್ಲಿಯೇ ಆ ಪೋಸ್ಟ್ ಇರುವಂತಹದ್ದು. ಅದಕ್ಕೆ ಅವರೇ ಸ್ಪಷ್ಟನೆ ಕೊಡಬೇಕು. ಯಾಕಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ಅವರ ಕೆಲವೊಂದು ಮಾರ್ಮಿಕ ನುಡಿಗಳು ವೈರಲ್ ಆಗ್ತಿದೆ. ಮಾರ್ಮಿಕ ನುಡಿಗಳನ್ನ, ಆ ರೀತಿ ಇರುವಂತಹ ಪೋಸ್ಟ್ ಗಳನ್ನ ಅವರು ಸದಾ ಪೋಸ್ಟ್ ಮಾಡ್ತಾನೆ ಇದ್ದಾರೆ. ಹೀಗಾಗಿ ಇದು ಒಂದು ಹಂತಕ್ಕೆ ಕುತೂಹಲವನ್ನ ಹೆಚ್ಚಿರುವಂತಹದ್ದು. ರಾಹುಲ್ ಗಾಂಧಿಯ ಭೇಟಿ ಬಳಿಕ ಈ ರೀತಿಯಾದಂತಹ ಪೋಸ್ಟ್ ಹಾಕಿದ್ದಕ್ಕೆ ಕುತೂಹಲ ಹೆಚ್ಚಿದೆ. ಅದರ್ವೈಸ್ ಇನ್ ಕೇಸ್ ಏನೇ ಯಾರನ್ನು ಭೇಟಿ ಮಾಡದೆ ಏನೋ ಆಗದೆ ಪೋಸ್ಟ್ ಹಾಕಿದ್ರು ಕೂಡ ಅದು ಕಾಮನ್ ಅಂತ ಅನ್ಕೊಳ್ಬಹುದಿತ್ತು. ಆದ್ರೆ ಅವರ ಪೋಸ್ಟ್ಗೂ ನಿನ್ನೆ ಸಪರೇಟ್ ಆಗಿ ಅಂದ್ರೆ 1-to-1 ಮಾತಾಡಿದ್ದಕ್ಕೂ ಏನೋ ಲಿಂಕ್ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆ ರಾಜಕೀಯ ವಲಯದಲ್ಲಿ ಶುರುವಾಗಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.